ಎಸ್, ಎಲ್ಲೆಲ್ಲೂ ಮಹಾಮಳೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ KRS ನಿಂದ ನೀರನ್ನ ಹರಿಬಿಟ್ಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಯನ ಮನೋಹರವಾಗಿದೆ. ಎಲ್ಲೆಡೆ ಮಹಾ ಮಳೆಯಾಗ್ತಾ ಇರೋದ್ರಿಂದಾಗಿ ನೀರಿನ ಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗಿದೆ. ಹಾಗಾಗಿ ಡ್ಯಾಂಗಳಿಗೂ ಒಳಹರಿವು ಹೆಚ್ಚಳವಾಗಿದ್ದು ಈಗ ಹೊರಹರಿವಿನ ಪ್ರಮಾಣ ಏರಿಕೆಯಾಗಿರುವಂಥದ್ದು. ಏಕಾಏಕಿ ನದಿಗಳು ಉಕ್ಕಿ ಹರಿತಾ ಇದೆ. KRS ಡ್ಯಾಂನ ಚಿತ್ರ ನೋಡ್ತಾ ಇದ್ದೀವಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದಾಗಿ ನೀರು ಸಂಗ್ರಹವಾಗಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. 5 ದಿನಕ್ಕೆ 15 TMC ನೀರು ಸಂಗ್ರಹ ಆಗಿದೆ KRS ಡ್ಯಾಂನಲ್ಲಿ. ಡ್ಯಾಂ ಬಹುತೇಕ ಭರ್ತಿಯಾಗಿದೆ. ಸಹಜವಾಗಿ ಅನ್ನದಾತರಿಗೆ ಸಂಭ್ರಮದ ಕ್ಷಣ, ಜೊತೆಗೆ ಎಂತಹ ನಯನ ಮನೋಹರ ದೃಶ್ಯನು. ಸದ್ಯ 120 ಅಡಿ ಭರ್ತಿಯಾಗಿದೆ KRS ಡ್ಯಾಂ. ಇನ್ನು ಡ್ಯಾಂ ಭರ್ತಿಯಾಗೋದಕ್ಕೆ ಬರೀ 5 ಅಡಿ ಮಾತ್ರ ಬಾಕಿ ಇರೋದು. ಮುಂಜಾಗ್ರತಾ ಕ್ರಮವಾಗಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಆ ಬೋರ್ಗರೆತದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಹಾಲಿನ ನೊರೆಯಂತೆ ಹೋಗ್ತಾ ಇರುವಂತಹ ನೀರು ರೈತರ ಮೊಗದಲ್ಲಿ ಸಂತಸವನ್ನ ಮೂಡಿಸಿದೆ. ಇನ್ನು 5 ಅಡಿ ಬಾಕಿ ಇದೆ ಅಷ್ಟೇ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ KRS ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸದ್ಯ 10,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತಹ ದೃಶ್ಯ ಇದು. ಡ್ಯಾಂನ 10 ಗೇಟ್ಗಳ ಮೂಲಕ ನೀರು ಹೊರ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮಳೆಯ ಹೊಡೆತ ಭರ್ಜರಿಯಾಗಿದ್ದು ನೀರಿನ ಒಳಹರಿವಿನ ಪ್ರಮಾಣ ಭಾರಿ ಹೆಚ್ಚಳ ಆಗಿದೆ. ಹೀಗಾಗಿ 10,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ನೀರು ಬಿಡುಗಡೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. KRS ಡ್ಯಾಂನ ಲೈವ್ ವಿಜುವಲ್ಸ್ ಅನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.